ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ 5, 8, 9ನೇ ತರಗತಿ ಹಾಗೆಯೇ ಫಸ್ಟ್ PUC ಹೋಗುವಂಥ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಬೋರ್ಡ್ ಎಕ್ಸಾಮ್ ಇರುತ್ತೆ. ಈ ವರ್ಷದಿಂದ ಬೋರ್ಡ್ ಎಕ್ಸಾಮ್ನ ನಾವು ಕಂಟಿನ್ಯೂ ಮಾಡ್ತೀನಿ ಅಂತೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಏನಿದೆ ಈ ರೀತಿ ಹೇಳ್ತಾ ಇದೆ. ಸೊ ಬೋರ್ಡ್ ಎಕ್ಸಾಮ್ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಹೈಕೋರ್ಟ್ ಕೂಡ ಒಂದು ತೀರ್ಪನ್ನು ನೀಡಿದೆ, ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನು ನೀಡಿದೆ. ಸೊ ಆ ತೀರ್ಪಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕೂಡ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಈಗಾಗಲೇ 2 ಎಕ್ಸಾಮ್ಗಳು ನಡೆದಿದೆ, ಅದಾದಮೇಲೆ ಎಕ್ಸಾಮನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಮುಂದೆ ಕಂಟಿನ್ಯೂ ಮಾಡ್ತಾರಾ, 2 ಎಕ್ಸಾಮಿಗೆ ಸ್ಟಾಪ್ ಮಾಡ್ತಾರಾ, ಅಥವಾ ಏನು ತೀರ್ಪು ಬರ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಿಂದ ಅವರಿಗೂ ಕೂಡ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಹೊಸ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನಂತ ಹೇಳಿದ್ರೆ 5ನೇ ತರಗತಿ ವಿದ್ಯಾರ್ಥಿಗಳು ಹಾಗೆಯೇ 8ನೇ ತರಗತಿ ವಿದ್ಯಾರ್ಥಿಗಳು, ಜೊತೆಗೆ 9ನೇ ತರಗತಿ ವಿದ್ಯಾರ್ಥಿಗಳು ಹಾಗೆಯೇ ಫಸ್ಟ್ PUC ಏನು ಓದ್ತಾ ಇದ್ದಾರೋ 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಬೋರ್ಡ್ ಎಕ್ಸಾಮನ್ನು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿತ್ತು. ಸೊ ಯಾಕೆ ಬೋರ್ಡ್ ಎಕ್ಸಾಮನ್ನು ಕೊಡೋದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಸ್ನೇಹಿತರೆ, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ SLC ಎಕ್ಸಾಮ್ ಆಗಿರ್ಬೋದು ಅಥವಾ ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು, ಅದು ಬೋರ್ಡ್ ಎಕ್ಸಾಮೇ ನಡೀತಾ ಇತ್ತು. ಸೊ ಇನ್ನು ಮುಂದೆ 5, 8, 9 ಹಾಗೆ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮನ್ನು ಕೊಟ್ಟರೆ ಅವರಿಗೆ ಬೋರ್ಡ್ ಎಕ್ಸಾಮಿಗೆ ಬರೆಯೋದಕ್ಕಂತ ಹೋಗೋ ಟೈಮಲ್ಲಿ ಸೆಕೆಂಡ್ PUC ಅಥವಾ SLCಯಲ್ಲಿ ಬರೆಯೋದಕ್ಕಂತ ಹೋದಾಗ ಅವರಿಗೆ ಭಯ ಆಗೋದಿಲ್ಲ. ಹಾಗೆಯೇ ಅವರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, 2 ವರ್ಷ ಅಥವಾ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬೋರ್ಡ್ ಎಕ್ಸಾಮನ್ನು ಬರೆದು. ಸೊ ಹಾಗಾಗಿ ಅವರಿಗೆ SLC ಮತ್ತು ಸೆಕೆಂಡ್ PUCಯಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು, ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಒಂದೇ ಸಲ ಡೈರೆಕ್ಟಾಗಿ ಹೋಗಿ ಬೋರ್ಡ್ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಅವರಿಗೆ ತುಂಬ ಭಯ ಆಗಿ ಎಕ್ಸಾಮನ್ನು ಬರೆಯೋದಕ್ಕಾಗಲ್ಲ. ಹಾಗೆಯೇ ಬೋರ್ಡ್ ಎಕ್ಸಾಮ್ ಯಾವ ರೀತಿ ಇರುತ್ತೋ ಅಂತೇಳ್ಬಿಟ್ಟು ಟೆನ್ಷನ್ ಆಗಿನೇ ಒಂದಿಷ್ಟು ಜನರಿಗೆ ಆ ಭಯದಿಂದನೇ ಎಕ್ಸಾಮನ್ನು ಕ್ಲಿಯರಾಗಿ ಬರೆಯೋಕ್ಕಾಗದೆ ಅರ್ಧಂಬರ್ಧ ಸ್ಕೋರ್ ಮಾಡ್ತಾರೆ, ಹಾಗೆ ಕೆಲವೊಂದಿಷ್ಟು ಜನ ಫೇಲ್ ಕೂಡ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಒಂದು ಹೊಸ ನಿಯಮವನ್ನು ಜಾರಿಗೊಳಿಸಿದೆ. ಅದೇ 5, 8, 9 ಹಾಗೆ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಇನ್ನು ಮುಂದೆ ಕಂಟಿನ್ಯೂ ಆಗಬೇಕು. ಹಾಗಾಗಿ ಅವರು SLC ಮತ್ತು ಸೆಕೆಂಡ್ PUCಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ, ಭಯ ಪಡುವಂಥದ್ದು ಏನಿದೆ ಆ ಭಯ ಹೋಗುತ್ತೆ ಅನ್ನೋದು ಈ ಸರ್ಕಾರದ ವಾದ. ಆದರೆ ಈಗಾಗಲೇ 2 ಸ್ಕೂಲ್ನವರು ಹೈಕೋರ್ಟಿಗೆ ಒಂದು ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಈ ರೀತಿ ಬೋರ್ಡ್ ಎಕ್ಸಾಮ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಪ್ರೆಷರ್ ಬೀಳುತ್ತೆ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಲೆಡ್ಜ್ ಅನ್ನೋದೇ ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಭಯ ಅನ್ನೋದು ಜಾಸ್ತಿನೇ ಇರುತ್ತೆ. 5ನೇ ತರಗತಿ ವಿದ್ಯಾರ್ಥಿಗಳಿಂದನೇ ಅವರಿಗೆ ಬೋರ್ಡ್ ಎಕ್ಸಾಮನ್ನು ಕೊಟ್ಟರೆ ಅವರಿಗೆ ತುಂಬ ಭಯ ಪಡ್ತಾರೆ, ಎಕ್ಸಾಮ್ ಅನ್ನೋದಕ್ಕೆ ಹೋಗಲ್ಲ, ಎಕ್ಸಾಮಿಗೆ ತುಂಬ ಭಯ ಪಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಸರ್ಕಾರ ಕೈಗೊಂಡಿರುವ ಕ್ರಮ ಏನಿದೆ ಅದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು 2 ಸ್ಕೂಲ್ನವರು ಹೈಕೋರ್ಟಿಗೆ ಅರ್ಜಿನ ಸಲ್ಲಿಸಿದ್ರು. ಹೈಕೋರ್ಟ್ ಕೂಡ ಒಂದು ತೀರ್ಪನ್ನು ಅದಾದಮೇಲೆ ಹೊರಡಿಸಿದೆ. ಅದೇನಂತ ಹೇಳಿದ್ರೆ, ಇನ್ನು ಮುಂದೆ ಬೋರ್ಡ್ ಎಕ್ಸಾಮ್ ಬೇಡ, SLC PUC ಈಗಾಗಲೇ ಏನು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನೀವು ಈಗಾಗಲೇ ಮಾಡ್ಕೊಂಡು ಬಂದಿರುವಂಥ ಎಕ್ಸಾಮ್ಗಳೇ ಸಾಕು, ನೀವು ಶಾಲಾ ಮಟ್ಟದಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ಮಾಡ್ತಾ ಇದ್ದೀರೋ ಆ ರೀತಿಯಾಗಿ ಎಕ್ಸಾಮ್ಗಳನ್ನು 1ನೇ ತರಗತಿಯಿಂದ 9ನೇ ತರಗತಿ ತನಕ ನೀವು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಆದರೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಮ್ ಮಾಡೋದೇನಿದೆ ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಅರ್ಜಿನ ಸಲ್ಲಿಸಿದ್ದಾರೆ. ಯಾರು? ಕರ್ನಾಟಕ ಸರ್ಕಾರದಿಂದನೇ ಸುಪ್ರೀಂ ಕೋರ್ಟಿಗೆ ಅರ್ಜಿನ ಹಾಕಿದ್ದಾರೆ. ಸೊ ನಾವು ಎಕ್ಸಾಮ್ ಮಾಡ್ತೀವಿ, ನಾವು ತಗೊಂಡಿರುವಂಥ ಕ್ರಮ ಕರೆಕ್ಟಾಗಿದೆ, ಈ ರೀತಿ ಮಕ್ಕಳಿಗೆ ಬೋರ್ಡ್ ಎಕ್ಸಾಮನ್ನು ಮಾಡಿಸೋದ್ರಿಂದ ಒಂದೇ ಸಲ ಅವರಿಗೆ ಪ್ರೆಷರ್ ಬೀಳಲ್ಲ, ಹಂತ ಹಂತವಾಗಿ ಅವರು 1-2 ಸಲ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡು ಬಂದಾದಮೇಲೆ SLCಯಲ್ಲಿ ಹಾಗೆ ಸೆಕೆಂಡ್ PUCಯಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು, ಹಾಗೆ ಭಯ ಕೂಡ ಅವರಿಗೆ ಇರಲ್ಲ. ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ಏನೋ ದೊಡ್ಡ ಎಕ್ಸಾಮ್ ಅನ್ನೋ ರೀತಿ ಟೆನ್ಷನ್ ಆಗಿರ್ತಾರೆ. ಸೊ ಆ ಟೆನ್ಷನ್ಗಳೆಲ್ಲ ಕ್ಲಿಯರ್ ಆಗಿರುತ್ತೆ. ನಾನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ, 1-2 ವರ್ಷದ ಹಿಂದೆ ಕೂಡ ನಾನು ಎಕ್ಸಾಮ್ನ ಬರೆದಿದ್ದೀನಿ, ಸೊ ಹಾಗಾಗಿ ಈಗ ಕೂಡ ನಾನು ಬರಿತೀನಿ ಅಂತ ಅವ್ರಿಗೆ ಧೈರ್ಯ ಬರುತ್ತೆ. ಹಾಗಾಗಿ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ನಾವು ಇನ್ನು ಮುಂದೆ ಬೋರ್ಡ್ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿನ ನಮ್ಮ ರಾಜ್ಯ ಸರ್ಕಾರದಿಂದ ಹಾಕಿದ್ರು. ಸೊ ಆ
ರೀತಿಯಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಇವರು ಈಗ 11ನೇ ತಾರೀಕು ಏನು ಸೋಮವಾರ ಇದೆ ಅವಾಗಿಂದ ಎಕ್ಸಾಮ್ ಶುರುವಾಗಿದೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಿಮ್ಮ ಮಕ್ಕಳಿಗೆ ಕೇಳಿದ್ರೆ ಗೊತ್ತಿರುತ್ತೆ, ಅವರಿಗೆ ಎಕ್ಸಾಮ್ ಶುರು ಆಗಿದೆ 11ನೇ ತಾರೀಕಿಂದ. ಆದರೆ 2 ಎಕ್ಸಾಮ್ ಆದಮೇಲೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಎಕ್ಸಾಮನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಕೈಗೊಂಡಿದೆ. ಸೊ ಹಾಗಾಗಿ ಈಗ ಎಕ್ಸಾಮ್ಗಳು ನಡೀತಾ ಇಲ್ಲ. ಬೋರ್ಡ್ ಎಕ್ಸಾಮನ್ನು ಸ್ಟಾಪ್ ಮಾಡಿದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರೋ ತನಕ ಇವರು ಎಕ್ಸಾಮನ್ನು ನಡೆಸೋ ಹಾಗಿಲ್ಲ ಸ್ನೇಹಿತರೆ. ಆದರೆ ಈ ಎಲ್ಲ ಪ್ರೊಸೀಜರ್ ಏನಿದೆ ಇದನ್ನು ಆಲ್ರೆಡಿ ಅವರು ಒಂದು 2-3 ತಿಂಗಳ ಹಿಂದೆನೇ ಮಾಡ್ಕೋಬೇಕಾಗಿತ್ತು. ಈಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳೇನು ಮಾಡ್ತಾರೆ, ಮಕ್ಕಳದ್ದು ಯಾವ ತಪ್ಪಿದೆ? ಸೊ ಎಕ್ಸಾಮ್ ಟೈಮಲ್ಲಿ ಈ ರೀತಿ ಅವರು ಮಕ್ಕಳ ಮೇಲೆ ಪ್ರೆಷರ್ ಆಗಿರ್ಬೋದು, ಹಾಗೆ ಟೀಚರ್ಸ್ ಮೇಲೆ ಪ್ರೆಷರ್ ಆಗಿರ್ಬೋದು, ತುಂಬಾ ಪ್ರೆಷರ್ ಬಂದಿದೆ. ಇವಾಗ ಮಕ್ಕಳಿಗೂ ಸ್ವಲ್ಪ ಗೊಂದಲ ಇದೆ, ಎಕ್ಸಾಮ್ ಆಗ್ಬೋದಾ ಇಲ್ವಾ, ಏನಾಗ್ಬೋದು ಅಂತೇಳ್ಬಿಟ್ಟು ಕೂಡ ಅವರಿಗೂ ಒಂದಿಷ್ಟು ಡೌಟ್ಸ್ ಇರುತ್ತೆ, ಹಾಗೆ ಟೀಚರ್ಸಿಗೂ ಕೂಡ ಒಂದಿಷ್ಟು ಡೌಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಏನು ಇವ್ರು ಕ್ರಮ ಕೈಗೊಂಡಿದ್ದಾರೋ ಅದನ್ನು ಈಗಾಗಲೇ ಒಂದು 2-3 ತಿಂಗಳು ಹಿಂದೆ ಕ್ರಮ ಕೈಗೊಂಡು ಒಂದು ಡಿಸಿಷನಿಗೆ ಬಂದು ಎಕ್ಸಾಮ್ ಮಾಡೋದಕ್ಕಿಂತ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಎಕ್ಸಾಮ್ ಟೈಮಲ್ಲಿ ಮಾಡ್ಕೊಂಡಿರೋದು ಇದು ಸರಿಯಾಗಿರುವಂಥ ನಿರ್ಧಾರ ಅಲ್ಲ. ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಸುಪ್ರೀಂ ಕೋರ್ಟಿಂದ ಯಾವ ರೀತಿಯಾದ ತೀರ್ಪು ಬರುತ್ತೆ, ಇನ್ನು ಮುಂದೆ 2 ಎಕ್ಸಾಮ್ ನಡೆದಿದ್ದಿಲ್ಲ, ಕಂಟಿನ್ಯೂ ಮಾಡಿ ಎಕ್ಸಾಮ್ನ, ಬೋರ್ಡ್ ಎಕ್ಸಾಮ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಬರುತ್ತಾ, ಅಥವಾ 2 ಎಕ್ಸಾಮನ್ನು ಸ್ಟಾಪ್ ಮಾಡಿ ಇನ್ನು ಮುಂದೆ ನೀವು ಸ್ಕೂಲಿನಲ್ಲೇ ಯಾವ ರೀತಿಯಾಗಿ ನೀವು ಎಕ್ಸಾಮ್ನ ಮಾಡಿಸ್ತೀರೋ ಅದೇ ರೀತಿಯಾಗಿ ಶಾಲಾ ಮಟ್ಟದಲ್ಲಿ ಎಕ್ಸಾಮ್ಗಳನ್ನೇ ನೀವು ಮಾಡಿ ಇವರಿಗೆ, ಈ ಮಕ್ಕಳಿಗೆ ನೀವು ಬೋರ್ಡ್ ಎಕ್ಸಾಮ್ ಕೊಡೋದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕು. ಸೊ ತೀರ್ಪು ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಎಕ್ಸಾಮ್ ಅಂತೂ ನಡೆಯೋದಂತೂ ಖಂಡಿತ ನಡೆಯುತ್ತೆ. ಒಂದೇ ಶಾಲಾ ಮಟ್ಟದಲ್ಲಾಗಿರ್ಬೋದು ಎಕ್ಸಾಮು, ಇಲ್ಲ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಯಾವುದಾದ್ರೂ ಒಂದು ಎಕ್ಸಾಮ್ ಇದ್ದೇ ಇರುತ್ತೆ. ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇಲ್ಲ. ಸೊ ಯಾವ್ಯಾವ ಮಕ್ಕಳು ಇನ್ನೂ ಕೂಡ ಓದದೆ ಸುಮ್ಮನೆ ಡಿಲೇ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ನಿರ್ಧಾರ ಕೈಗೊಂಡೇಗೊಂತಾರೆ, ಆದರೆ ನಿಮಗೆ ಎಕ್ಸಾಮ್ ಅಂತೂ ಖಂಡಿತ ಕ್ಯಾನ್ಸಲ್ ಆಗೋ ಚಾನ್ಸಸ್ ಅಂತೂ ಇಲ್ಲ, ಕಂಟಿನ್ಯೂ ಆಗೇ ಆಗುತ್ತೆ. ಈಗಾಗಲೇ 2 ಎಕ್ಸಾಮ್ ಏನಾಗಿದೆಯೋ ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಇರುವಂಥ ಸಬ್ಜೆಕ್ಟ್ಗಳೇನಿದೆ ಅದು ಕೂಡ ಎಕ್ಸಾಮ್ ಬಂದರೂ ಬರ್ಬೋದು, ಇಲ್ಲ ಕ್ಯಾನ್ಸಲ್ ಆದರೆ ಶಾಲಾ ಮಟ್ಟದಲ್ಲಿ ಯಾವ ರೀತಿಯಾಗಿ ಹೋದ ವರ್ಷ ಎಲ್ಲ ನೀವು ಎಕ್ಸಾಮ್ ಮಾಡಿದಿರೋ ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಓಕೆ ಸ್ನೇಹಿತರೆ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.